ಗಾಯತ್ರಿ ಸರ್ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ನಾಶ ಮಾಡಿ ನೀವು ನಮ್ಮ ಚಿಂತೆಯ ಕಷ್ಟಗಳನ್ನು ಮುಂದೆ ಬೇಗ ಸುಖದ ದಾರಿ ತೋರಿಸು. ಕಷ್ಟಗಳನ್ನು ಮುಂದೆ ಬೇಗ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು, ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ. ವಿಶಿಷ್ಟವಾಗಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸಭಾಭವನ ಹೊಂದಿರುವುದೇ ಬಹಳ ಅಪರೂಪ. ಹೊಂದಿದ ನಂತರವೂ ಅದನ್ನು ಸುವ್ಯವಸ್ಥಿತವಾಗಿ ಇಡ್ತಕ್ಕಂಥ ಕಾಳಜಿಯೂ ಸಹ ಅಲ್ಲಿ ಜಾಸ್ತಿ ಕಂಡು ಬರದೇ ಇದ್ದಾಗ ಒಂದು ಶತಮಾನೋತ್ಸವ ಸಭಾಭವನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಾರಣಕರ್ತರಿಗೂ ಹಾಗೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರದಿರ್ತಕ್ಕಂಥ ನಿಮ್ಮೆಲ್ಲ ಗುರುವೃಂದಕ್ಕೂ ಒಂದು ಜೋರಾದ ಚಪ್ಪಾಳೆ ತಟ್ಟದ ಮುಖಾಂತರವಾಗಿ ಅಗಸ್ತ್ಯ ಫೌಂಡೇಶನ್ ಅವರು ವಿಶಿಷ್ಟವಾಗಿರ್ತಕ್ಕಂಥ ಸಹಾಯ ಸಹಕಾರ ನಮಗೆಲ್ಲ ಕೊಡ್ಲಿಕ್ಕತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವೇದಗಳ ಕಾಲದಲ್ಲಿ ಅದು ಗುರುಕುಲ, ಆವಾಗಿನ ಜನಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಯ ಸಂಸ್ಕಾರ, ಪೂಜಾ ಸಂಸ್ಕಾರ, ನಂತರ ಸಮಾಜವನ್ನು ಕಟ್ಟುವ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸೀಮಿತವಾಗಿತ್ತು. ಆದರೆ ಯಾವಾಗ ಈ ಗ್ಲೋಬಲೈಸೇಷನ್ ಜಾಗತೀಕರಣ ಬಂತು, ಅದರಿಂದ ಈ ಟೆಕ್ನಿಕಲ್ ಎಜುಕೇಶನ್ಗೂ ಸಹ ಇವತ್ತು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಾಮುಖ್ಯತೆ ಬಂದಿದೆ. ಇವತ್ತು ಯಾರ್ದೋ ಮನೆಗೆ ಹೋದಾಗೂ ಸಹ ಮಕ್ಕಳೇನು ಮಾಡಕತ್ತಾರ ಅಂದಾಗ ಅಲ್ಲಿ ಬಹಳಷ್ಟು ಜನ ನೋಡಿದಾಗ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ, ಇಲ್ಲಪ್ಪ ಅಂತಂದ್ರೆ ಮೆಡಿಕಲ್ ಮಾಡ್ತಿರ್ತಾರೆ, SLC ಡಿಪ್ಲೊಮಾ ಮಾಡ್ತಿರ್ತಾರೆ, ITI ಮಾಡ್ತಿರ್ತಾರೆ. PUC ಆರ್ಟ್ಸ್ ತಗೊಂಡಾರಿ ಅನ್ನೋ ಸಂಖ್ಯೆನ ಕಡಿಮೆ, PUC ಕಾಮರ್ಸ್ ತಗೊಂಡಾರಿ ಅನ್ನೋದು ಇನ್ನೂ ಸಂಖ್ಯೆ ಕಡಿಮೆ, PUC ಸೈನ್ಸ್ ತಗೊಂಡಾರ ಅನ್ನೋ ಸಂಖ್ಯೆ ಜಾಸ್ತಿ ಆಗ್ತಿರ್ಬೇಕಾದ್ರೆ ನಾವು ಕೇಳಿದ್ದು ಏನಪ್ಪಾ ಅಂತಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದೀಗ ಇದು ಟೆಕ್ನಾಲಜಿ ವಿಜ್ಞಾನ ಯುಗ. ಕಲಿಯುಗದ ನಂತರ ವಿಜ್ಞಾನ ಯುಗ. ಆ ನಂತರ ನಮ್ಮ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಮ್ಮ ಜನರೇಷನ್ ನಾವೆಲ್ಲ ಔಟ್ಡೇಟೆಡ್ ಆಗಿದ್ದೀವಿ. ಬಟ್ ಮಕ್ಕಳೆಲ್ಲ ಅಪ್ಡೇಟೆಡ್ ಆಗ್ಯಾರ. ಹೀಗಾಗಿ ಇವತ್ತು ಮೊಬೈಲ್ನಾಗ ಏನಾದ್ರು ಹೆಚ್ಕಣೆ ಮಾತಪ್ಪ ನಮ್ಗೇನು ಗೊತ್ತಾಗೋದಿಲ್ಲ. ಬಟ್ಟಕ್ಕೆ ನನ್ನ ಮಗನೋ ನನ್ನ ಮಗಳು ಬಂದು ಪಾಪ ಏನ್ ಪಾಪ ನೀವು ಅಂತ ಹಿಂಗ ಸರಿ ಮಾಡಿ ನಮಗ ಪಾಠ ಕಲಿಸ್ತಕ್ಕಂಥ ರೀತಿಯಲ್ಲಿ ನೋಡಿದಾಗ ವಿಜ್ಞಾನ ಬಹಳ ಫಾಸ್ಟ್ ಆಗಿ ಹೊಂಟದ. ಮನುಷ್ಯ ಏನ್ ಮಾಡಿದಪ್ಪ ಅಂತಂದ್ರೆ ಹಕ್ಕಿಯನ್ನು ನೋಡಿದ ಎಷ್ಟು ಚಂದ ಹಾರಾಕತ್ತಲ್ಲ, ಇದು ನಮಗೂ ಹಾರಕ್ಕೆ ಸಾಧ್ಯ ಆಗ್ಬೋದೇನೋ ಅಂತ ಅವನಿಗನಸ್ತು. ಏನ್ ಕಂಡಿಡ್ದ? ವಿಮಾನ ಕಂಡಿಡ್ದ. ಆ ನಂತರ ಏನಪ್ಪಾ ಅಂತ ಪಕ್ಷಿಗಳನ್ನು ಮತ್ತೆ ನೋಡಿದ, ಮೀನುಗಳನ್ನ ನೋಡಿದ, ನೀರಾಗ ನಾವು ಹೋಗಕ್ಕೆ ಸಾಧ್ಯತೆನೋ ಅಂತ ಹೇಳಿ ನೋಡಿದ. ಅವಾಗ ಮತ್ತೆ ಕನಸು ಬಂತು, ಮತ್ತವ ಏನ್ ಕಂಡಿಡ್ದ? ಹಡಗನ್ನು ಕಂಡಿಡ್ದ, ಬೋಟನ್ನು ಕಂಡಿಡ್ದ. ಆ ನಂತರ ಪ್ರಾಣಿಗಳು 4 ಕಾಲಿನಿಂದ ಚಲ್ಸಕತ್ತ ಒಂದ್ ಬಳಿಕ ಇದಕ್ಕೊಂದು ಒಳಗಿನ ಶಕ್ತಿ ಐತಿ. ಒಳಗಿನ ಶಕ್ತಿಗೆ ಇಂಜಿನಿಯರ್ ಅಂತಾರೆ. ಇಂಜಿನ್ ಕಂಡಿಡ್ರ ಮುಖಾಂತರವಾಗಿ ಮತ್ತೆ ಅದಕ್ಕೆ ಇಂಧನ ಶಕ್ತಿಯಾಗಿ ಏನಾದ್ರು ಕೊಟ್ರೆ ಓಡೋಕ್ ಸಾಧ್ಯ ಐತೆ ಅಂತ ನೋಡಿದ. ಇವತ್ತು ಮೋಟಾರ್ ವೆಹಿಕಲ್ ಕಂಡಿಡ್ದ. ಆ
ಆನಂತರ ಹಕ್ಕಿಯ ಹಾಗೆ ಮತ್ತೇನಪ್ಪಾ ಅಂತಂದ್ರೆ ಅದೆಷ್ಟು ಬಾನೆತ್ತರದಲ್ಲಿ ನೋಡಿದಾಗ ಹಾಗಾದ್ರೆ ಅಗಣಿತವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ದೂರನ್ನೇ ನಾವು ಗೊತ್ತಿಟ್ಟಿರತಕ್ಕಂಥ ರೀತಿಯಲ್ಲಿ ಎಷ್ಟು ದೂರ ಹೋಗ್ಬೋದು ಅನ್ನೋದಕ್ಕೆ ರಾಕೆಟ್ ಅನ್ನ ಕಂಡಿಡಿದ. ಇವೆಲ್ಲವನ್ನ ನೋಡಿದ ನಂತರ ಇವು ಮಾನವನ ಏಳಿಗೆಗಾಗಿ ನಾವು ಬಳಸುವಂತಹ ವಿನಃ ಮಾನವನ ವಿನಾಶಕ್ಕಾಗಿ ಅಲ್ಲ. ಹೀಗಾಗಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಆದ್ರೆ ಅಜ್ಞಾನದಿಂದ ವಿಜ್ಞಾನದ ಕೇಡು ಆಗಬಾರದು ನೋಡ್ಕೊಳ್ಳಯ್ಯ ಅಂತ ನಾನು ಹೇಳ್ಬೇಕಾಗತ್ತೆ. ಹೌದಾ? ಹೀಗಾಗಿ ಮನುಕುಲಕ್ಕೆ ಒಳಿತನ್ನ ಬಯಸುವ ವಿಜ್ಞಾನಿಗಳ ಮಹಾ ಕೊಡುಗೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇವತ್ತೇನೋ ವಿದೇಶದಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವಿದೇಶದಲ್ಲಿ ನೋಬೆಲ್ ಅವಾರ್ಡ್ಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಈ ಸೈನ್ಸ್ಗೆ ಮತ್ತು ಟೆಕ್ನಾಲಜಿ ಸಂಬಂಧಿಸಿದಂತೆ ನಮ್ಮ ಏನಪ್ಪಾ ಅಂತಂದ್ರೆ ಸಿ ವಿ ರಾಮನ್ ಮತ್ತು ಜಗದೀಶ್ ಚಂದ್ರ ಬೋಸ್ ಇವರೆಲ್ಲಗಳನ್ನ ನೋಡಿದ ನಂತರ ಇತ್ತೀಚೆಗೆ ಯಾರ ಹೆಸರು ಅಷ್ಟೊಂದು ಕೇಳಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಮಕ್ಕಳ ವೈಜ್ಞಾನಿಕ ಒಂದು ಜ್ಞಾನದ ಮುಖಾಂತರವಾಗಿ ನಮ್ಮ ಕನ್ನಡಗಿಯ ಮಕ್ಕಳು ವಿಜ್ಞಾನದಲ್ಲಿ ಇಡೀ ಜಗತ್ತು ಕಣ್ಣು ತೆರೆದು ನೋಡುವಂತಹ ಪ್ರತಿಭೆ ಬೆಳಗ್ಗೆ ಅಂತ ಹೇಳ್ತಾ, ಬೆಳಗಿನಿಂದ ನೀವು ಕಾದಿದ್ದೀರಿ. ನಿಮ್ಮ ಕಾಯಕಿಗೆ, ನಿಮ್ಮ ಸಹನಿಗೆ ಮತ್ತು ನೀವು ಕೊಡ್ತಕ್ಕಂಥ ಪ್ರೀತಿ ಗೌರವಕ್ಕೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮ ಮಾಡಬರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಗಸ್ತ್ಯ ಫೌಂಡೇಶನ್ ಅವರಿಗೂ, ಆನಂತರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ವೃತ್ತಿ ಕುಲ ಬಂಧುಗಳಿಗೂ, ಪ್ರೀತಿಯ ಮಕ್ಕಳಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಅಗ್ರ ಸ್ಥಾನದಲ್ಲಿದೆ ಎಂದು ಹೇಳಿದಂತಹ ಸರ್ ಅವರಿಗೆ ಧನ್ಯವಾದ. ಸಿಸ್ಟಮ್ ಹೋಗ್ಬಿಟ್ರಿ
ರಗಡ್ ಫೋಟೋ ಆಗ ನೋಡ್ರಿ ನೀವು ಬಂದ ಕಡೆ ಸರ್ ಹಿಂಗೊಂದು ಸರಿ ಹೋಗಿಂದ ಬರ್ರಿ ಸರ್ ಹಲೋ ಈಗ ಶಾಂತಿರಲ್ಲ ಯಾಕಂದ್ರೆ ನಿಮ್ಮ ಟೈಮಿಗೂ ಬರ್ತಾರೆ ಬೇರೆ ಆಗಿದ್ರೆ ಒಮ್ಮೆ ಓಡ್ಬಿಡ್ತೀನಮ್ಮ ಶಾಂತಿ